ಕಾಂಟ್ರವರ್ಸಿಯಲ್ಲಿರೋ ತುಪ್ಪದ ಹುಡುಗಿ ರಾಗಿಣಿ ಕೂಡ ಆಗಾಗ ದುಬೈ ಟ್ರಿಪ್ಗೆ ಹೋಗಿ ಬರ್ತಾ ಇರ್ತಾರೆ. ಆದ್ರೆ ಸದ್ಯ ರನ್ಯಾ ದುಬೈ ಗೋಲ್ಡ್ ಲೂಟಿ ಕೇಸ್ನಿಂದಾಗಿ ದುಬೈನಲ್ಲಿ ರಾಗಿಣಿ ಕಾಫಿ ಕುಡಿದು ಜಾಲಿ ಮಾಡಿದ ಫೋಟೋ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಮುಗಿದ ಮೇಲೆ ನಮ್ರತಾ ಗೌಡ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದಾರೆ. ಮಾಡೋಕೆ ಯಾವುದೇ ಸಿನಿಮಾ ಇಲ್ಲದೆ ಹೋದ್ರೂ ನಮ್ರತಾ ಸುತ್ತಾಟವೇನು ಕಮ್ಮಿಯಾಗಿಲ್ಲ. ಏನ್ ಸಮಾಚಾರ ಅಂತ ಕೇಳೋಕೆ ಕರೆ ಮಾಡಿದ್ರು ಕೈಗೆ ಸಿಗದ ನಾಗಿಣಿ ಇತ್ತೀಚೆಗೆ ದುಬೈಗೆ ಕಾಲಿಟ್ಟಾಗ ಸಖತ್ ಶಾಪಿಂಗ್ ಮಾಡುವುದಲ್ಲದೆ ಫೋಟೋಶೂಟ್ ಕೂಡ ಮಾಡಿಸಿದ್ರು. ಸ್ಯಾಂಡಲ್ವುಡ್ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ಅನುಷಾ ರೈ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ. ಅನುಷಾ ರೈ ಕೂಡ ಒಂದೆರಡು ಸಲ ದುಬೈಗೆ ಹೋಗಿ ಬಂದಿದ್ದಾರೆ. ಇತ್ತೀಚೆಗೆ ಹಾಂಗ್ಕಾಂಗ್ನಿಂದ ವಿಡಿಯೋ ಮಾಡಿ ಸುದ್ದಿಯಾಗಿದ್ರು. ಇನ್ನೊಬ್ಬ ಬಿಗ್ ಬಾಸ್ ಬ್ಯೂಟಿ ಕಮ್ ನಾಗಿಣಿ ದೀಪಿಕಾ ದಾಸ್ ಹಲವು ಸಲ ದುಬೈಗೆ ಹೋಗಿ ಬಂದಿದ್ದಾರೆ. ಅದ್ರಲ್ಲೂ ಈ ಬಾರಿ ಹುಟ್ಟುಹಬ್ಬವನ್ನ ತಮ್ಮ ಪತಿಯ ಜೊತೆಯಲ್ಲಿ ದುಬೈನಲ್ಲೇ ಆಚರಿಸಿಕೊಂಡಿದ್ರು. ಈ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಗೌರಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸಾನ್ಯಾ ಅಯ್ಯರ್ ಕೂಡ ಈ ಹಿಂದೆ ದುಬೈಗೆ ಟ್ರಾವೆಲ್ ಮಾಡಿದ್ರು. ದುಬೈ ಸೇರಿದಂತೆ ಸಾಕಷ್ಟು ಯುರೋಪಿಯನ್ ದೇಶಗಳಿಗೆ ಸಾನ್ಯಾ ಭೇಟಿ ಕೊಟ್ಟಿದ್ರು. ಈಗಲೂ ಸುತ್ತಾಡ್ತಾನೆ ಇರ್ತಾರೆ. ಕಾಟೇರ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಬ್ಯೂಟಿ ಆರಾಧನಾ ಕೂಡ ಕನಸಿನ ರಾಣಿ ಮಾಲಾಶ್ರೀ ಜೊತೆಗೆ ದುಬೈ ಟ್ರಿಪ್ಗೆ ಹೋಗಿದ್ರು. ಇದೇ ತರ ಮಾಲಾಶ್ರೀ ಅಂಡ್ ಆರಾಧನಾ ಫ್ಯಾಮಿಲಿ ಜೊತೆ ವಿದೇಶಿ ರೌಂಡ್ಸ್ ನ ಹೊಡಿತಾನೆ ಇರ್ತಾರೆ. ಇನ್ನು ಇಲ್ಲಿ ಹೇಳಿರೋದು ಕೆಲವು ಎಕ್ಸಾಂಪಲ್ಗಳಷ್ಟೇ. ಇದೇ ತರ ಇನ್ಸ್ಟಾಗ್ರಾಮ್ ಅನ್ನ ಸುಮ್ನೆ ಕಣ್ಣಾಡ್ಸಿದ್ರೆ ಮೂವರು ಹೀರೋಯಿನ್ಸ್ ಗಳ ಪೈಕಿ ಇಬ್ರಾದ್ರೂ ದುಬೈ ಮರಳುಗಾಡಿನಲ್ಲಿ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ಬಂದಿರ್ತಾರೆ. ಹಾಗಂತ ಇವರೆಲ್ಲ ಚಿನ್ನ ತರೋಕೆ ಹೋಗಿದ್ದಾರೆ ಅಂತಲ್ಲ. ಯಾವುದೇ ಸಿನಿಮಾ ಅಥವಾ ಪ್ರಾಜೆಕ್ಟ್ ಮುಗಿಸಿದ ಬಳಿಕ ದುಬೈ ಅಂತ ವಿದೇಶಕ್ಕೆ ಹೋಗಿ ಬರೋದು ಈಗಿನ ಟ್ರೆಂಡ್ ಆಗಿದೆ. ಆದ್ರೆ ರನ್ಯಾ ಪ್ರಕರಣದಿಂದ ಈಗ ನಟಿಯರು ದುಬೈಗೆ ಹೋಗೋದೇ ಈ ತರ ಚಿನ್ನ ಎತ್ತಾಕೊಂಡು ಬರೋಕೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.